ಯಾಕತ್ತೆ ಈ ಪಾಟಿ ಬೇಜಾರ್ ಮಾಡ್ಕೊಂಡ್ ಕುಂತಿದ್ದೀರಾ? ಯೋನಾತು ಯಾಕೆ ಕಣ್ಣೆಲ್ಲ ಒಂಥರ ಒಳಕೋದಂಗಾಗಿವಿ? ಯಾಕೆ ರಾತ್ರಿ ಹೊಚ್ಕಟ್ಟಾಗ ನಿದ್ದೆ ಮಾಡ್ಲಿಲ್ವೇ? ಯೋಕತೆ ಈಗಳೆ ಸುಮ್ಮೀ ರಾತ್ರಿ ಕಣ್ಣು ಮುಚ್ಚಾಕ್ ಬಿಡ್ಲಿಲ್ಲ. ಈ ಹಾಳಾದವ್ ಸೊಳ್ಳೆ ಬೋಂದ್ ಕಿವೆ ತಕ್ಕೆ ಗುಯ್ಯೋ ಗುಯ್ಯೋ ಅಂದಿದ್ದೆ. ಯಪ್ಪ ನೋಡು ಹೋಗಿ ಏನನ ಕೊಯ್ಕ್ ಸಿಗಂಗಿದ್ರೆ ಹಂಗೆ ಇಸ್ಕಿ ಇಪ್ಪಟ್ಟಕಾಯಿ ಮಾಡಕನೆ ಅನ್ನಿಸ್ಬಿಟ್ಟಿತ್ತು. ಆ ಪಟ್ಟಿ ಸಿಟ್ಟು ಬಂದಿತ್ತು. ಇನ್ನೇನ್ ಜೋಲ್ ಬಂತು ಅಂದ್ರೆ ಬಂದ್ ಕಿವೆ ತಕ್ಕೆ ಮರ್ರೋ ಅಂಬವು ಅಂತದ್ರಾಗ ಇನ್ನೆಲ್ ನಿದ್ ಬತ್ತೈತಿ ಹೇಳು. ನೀನಿರ್ವಾರ ಕಣತೆ ನೀನು. ಯೋಟ್ ಹೇಳಿರು ಕೇಳಲ್ಲ. ಸೊಳ್ಳೆ ಪರ್ದೆ ಕಟ್ಕೆ ಕೊಟ್ಟುತ್ತೀನಿ ನಾನೇ ಅಂದ್ರೆ ಬೇಡವಾ ಸೆಖಿ ಆದಂಗ ಆಗ್ತೈತಿ. ಮೊದ್ಲೇ ದಾಪ್ಕಿದೀನಿ ಅಂತ ಹೇಳ್ತೀಯ. ಹೋಗತ್ತೆ ಹಿಂಗ್ ಸೊಳ್ಳೆ ಕೊಟ್ಟು ಪರ್ದಾಡೋದು ಹೆಂಗೈತಿ? ಅಜ್ಕಟ್ಟಾಗ ಸೊಳ್ಳೆ ಪರ್ದೆ ಕಟ್ಕೆ ಮನಿಕೆ ಮಂದೈತೆ ಹೆಂಗೈತಿ? ನಾನು ಯೋಟ್ ಹೇಳಿರು ನನ್ನ ಮಾತೆ ಕೇಳಕ್ಕಿಲ್ಲ. ಬರತ್ತೆ ನೀನತ್ತ ಫ್ರೆಂಡ್ಸ್, ನಾನು ಈಗತ್ತು ಯಾರೊಂದು ಬಕ್ರ ಮಾಡೋಣ ಅಂತ ನೋಡ್ತಾ ಇದ್ದೆ. ಯಾರು ಸಿಕ್ಕಿರ್ಲಿಲ್ಲ. ಈಗ ನೋಡ್ರಿ ಇವ್ರನ್ನ ಹೆಂಗ್ ಬಕ್ರ ಮಾಡ್ತೀನಿ ಅಂತ. ವಿಡಿಯೋ ನೋಡೋದಕ್ಕಿಂತ ಮುಂಚೆಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಅಂದಂಗೆ ಈ ವಿಡಿಯೋ ಬರೀ ಕೇವಲ ಮನರಂಜನೆಗೆ ಮಾತ್ರ. ಆಮೇಲೆ ಅಯ್ಯೋ ನನ್ನ ಜೀವನದಾಗ ಹಿಂಗಾಗಿತ್ತು, ನನ್ನ ಜೀವನ ಆದರ್ಶ ಮಾಡ್ಯಾರೆ ಅಂತ ಅನ್ಕೋಬೇಡ್ರಿ. ಕೇವಲ ಖುಷಿಗಾಗಿ ಮಾಡ್ತಾ ಇರೋ ವಿಡಿಯೋ ಇದು. ಈ ಅಣ್ಣ ಎತ್ತೋದ್ನ ಯಾಕತನ ರಪ್ಪು ಬಾರ ಅಂತ ಹೇಳ್ತೀನಿ. ಯಾರನ್ನ ಮಾತಿ ಸಿಕ್ಬಿಟ್ರೆ ಅಲ್ಲೇ ಲಾವ್ ಹೊಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಅಯ್ಯೋ, ನಾವ್ ಹಿಂಗೆ ಆದ್ರೆ ವಿಡಿಯೋ ಮಾಡ್ದಂಗೆ ಯೂಟ್ಯೂಬಿಗೆ ಹಾಕ್ತಂಗೇನ ಎತ್ತಾಳಾಗೋದ್ನ ಯೋಂಕತೆನ. ಅಲ್ಲ ಕಣ್ಣ, ಈ ಪಾಟಿ ಲೇಟ್ ಮಾಡ್ಕೊಂಡ್ ಬಂದ್ರೆ ನಾವ್ ವಿಡಿಯೋ ಮಾಡಿ ಯೂಟ್ಯೂಬಿಗೆ ಹಾಕದೆ ಯಾವಾಗ? ನೀನಿರ್ವಾರ ನೀನು ಯಾರನ್ನ ಮಾತಿಗೆ ಸಿಕ್ಬಿಟ್ರೆ ಅಲ್ಲೇ ನಿಂತ್ಕೊಂತೀಯಪ್ಪ. ಸರಿ ಬಾ ಟೈಮ್ ಆಗೋತ್ ಈಗ್ಲೇ. ಸರಿ, ಈಗ ಏನ್ ವಿಡಿಯೋ ಮಾಡ್ದಮ್ಮ? ಯೋನ್ ಕತೆ ಈಗ ಯೋನು ಇಸಿ ಇಲ್ದಲೆ ಹೋಗಿ ಅಲ್ಲಿ ಹೆಂಗ್ ಮಾತಾಡೋದು? ಯೋನ್ ಕತೆ ಏನಿಲ್ಲ ಕಣಯ್ಯನ, ಅವರು ಸೊಳ್ಳೆ ಕಾಟ ಸ್ಯಾನೆ ಅಂತ ಮಾತಾಡ್ತಾ ಇದ್ರು. ಅದಕ್ಕೆ ನಾವು ಅದನ್ನೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟು ಈಗ ಅವ್ರನ್ನ ಪ್ರ್ಯಾಂಕ್ ಮಾಡೋಣ ಬಾ. ಫ್ರೆಂಡ್ಸ್, ಒಂದಂಗೆ ಯಾವ್ಯಾವ ಪ್ರ್ಯಾಂಕ್ ಮಾಡ್ಬೋದು ಅಂತ ನಿಮ್ಗೆ ಏನಾನ ಅನ್ಸಿರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಅಕ್ಕ ನಮಸ್ಕಾರ. 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 ಯಾರಮ್ಮ ನೀನು? ಏನಾಗ್ಬೇಕಾಗಿತ್ತು? ಒಂದಿಟ್ಟು ನಾವು ನಿಮ್ಮ ಮನೆ ಒಳಗೆಲ್ಲ ಹೋಗಿ ನೋಡ್ಬೇಕಿತ್ತಜ್ಜಿ. ನೀವು ಪರ್ಮಿಷನ್ ಕೊಟ್ರೆ ನಾವು ಒಳಕ್ ಹೋಗಿ ನೋಡ್ತೀವಿ ಎಲ್ಲನ. ಪರ್ಮಿಷನ್ ಅಲ್ಲ, ನಮ್ಮ ಮನೆ ಒಳಗ್ ನೀನ್ ಯಾಕಮ್ಮ ಹೋಗ್ಬೇಕು? ಸುಮ್ನ ಹೋಗು. ಯಾ ಪರ್ಮಿಷನ್ ಇಲ್ಲ, ನೀನ್ ಒಳಕ್ ಹೋಗಂಗಿಲ್ಲ. ಹೋಗ್ ಸುಮ್ಕಿ. ಅಜ್ಜಿ ಮೊತಿಗ ನಾವು ಪಂಚಾಯತಿ ಕಡೆಯಿಂದ ಬಂದಿದೀವಿ. ಸೊಳ್ಳೆ ಹಿಡಿಯಾರ ನಾವು. ಊರಾಗೆಲ್ಲ ಸಣ್ಣ ಸೊಳ್ಳೆ ಹೆಚ್ಕೊಂಡ್ಬಿಟ್ಟವೆ, ಜರ ಬೋತಾವೆ. ಅದಕ್ಕೆ ಔಷಧಿ ಹೊಡಿಯಕ್ಕೆ ಹೇಳವ್ರೆ. ಅದಕ್ಕೆ ಹೋಗಿ ಒಳಗೆ ಔಷಧಿ ಎಲ್ಲ ಹೊಡಿಬೇಕು. ಅದನ್ನ ಅವಳು ಅಂಕಿ ಹೇಳ್ತಾವಳೆ ಅಮ್ಮಣಿ. ಅಷ್ಟೇನ, ನೀವು ಹೂ ಅಂದ್ರೆ ಹೋಗಿ ಒಳಕ್ ಹೋಗಿ ಎಲ್ಲನ ಸೊಳ್ಳೆ ಔಷಧಿ ಹಿಡ್ಕೊಂಬತ್ತೀವಿ. ನೀನು ಹೋಗ್ಲಾ ಬೇಡವಾ ಹೇಳು. ಅತ್ತೆ ಇವ್ರು ಕಾಯ್ಗಿಲ್ರಿ ಯೋನ್ ಕತೆನ. ಅದ್ ನೋಡು ಒಳಕ್ ಹೋಗಿ ಸೊಳ್ಳೆ ಹೊಡಿತೀವಿ ಅಂತ ಹೇಳ್ತಾವ್ರಿ. ಕೊಯ್ಯಂಗ್ ನೋಡಿರಿ ಯಾತ್ರೋಡು ಇಲ್ಲ. ಕಾಳ್ತನ ಮಾಡಕ್ಕೆನ್ನ ಹಿಂಗ್ ಬಂದ್ ಕಿಂದೇವ್ರ ಯೋನ್ ಕತೆನ ಕಣತೆ. ಈಗೆಲ್ಲನ ಕಾಳ್ತನ ಮಾಡೋರು ಯಾವ್ಯಾವ ವ್ಯವಸ್ಥಾಗ ಬರ್ತಾರೆ ಅಂತನ ಟಿವಿಗೆಲ್ಲ ತೋರ್ಸಲ್ವೇ? ಅತ್ತೆ ಇವನಾದ್ರೂ ಇವ್ರಿಬ್ರು ಒಳಗಿಡಕ್ ಬಿಟ್ಟಿಯ? ಹ್ಞೂ ಕಣಿ, ನೀನ್ ಹೇಳೋದು ದಿಟ್ವೆಯ. ಈಗ ಮೈ ಬಗ್ಸಿ ದುಡಿಲಾರ್ದಲ್ಲನ ಕಾಳ್ತನ ಮಾಡಕ್ ನಿಂತ್ಕೊಂಡೆ ಮೂರು ಬಿಟ್ಟು ನನ್ನ ಮಗ ನಾವು. ಅಲ್ಲ ಕಲ್ಗುಂಡಿದ್ದಂಗ ಇದಾವೆ, ದುಡ್ಕೊಂಡ್ ತಿಂಬ್ಲಾರ್ದನ ನೋಡ್ ಕಾಳ್ತನ ಮಾಡಕ್ ಬಂದೇವಲ್ಲ ಇವು. ಇರ್ಲಿ ನೋಡು, ಯಾವ್ದೇ ಕಾರಣಕ್ಕೂ ನಾನು ನೀನು ಒಳಕನಾಗ್ಲಿ ಎತ್ಲನಾಗ್ಲಿ ಹೊದ್ಕಿದ್ದು ಹೋಗ್ಬಾರ್ದು. ನಾವ್ ಏನನ ಯೋದ್ದರೆ ಬುಡ್ಕೊಂಡು ಒಳಕ್ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಆಮೇಲೆ ಮನೆಗಿರೋ ದುಡ್ಡು ಒಡವೆ ಸೊಂಬು ಗಂಗಳ ಎಲ್ಲ ದೋಚ್ಕೊಂಡು ಹೋಗ್ಬಿಡ್ತಾರೆ. ಬಾಯಿವಾಗೆ ಇಲ್ಲೇ ಕುಕ್ಕಮನ ಬಾಕ್ಲಾಗೆ. ಹ್ಞೂ ಕಣತೆ, ಬಾಕ್ಲಾಗೆ ಕುಕ್ಕಮ್ಮನ. ಒಂದಂಗೆ ನನಗೆ ರಾತ್ರಿ ಎಲ್ಲ ನಿದ್ದಿಲ್ಲ ಅಂತ ತೂಗಿ ಗುಡ್ಸ್ಕೊಂಡು ಮಣಿಗಿಡ್ಕೊಂಡ್ಯ. ಆಮೇಲೆ ಅವ್ರು ನೋಡಿ ಭಯ ಆಗ್ತೈತಿ. ಆಮೇಲೆ ನಾನು ಒಯ್ದೇನ ಒಳಕ್ ಹೋಗಿ ಎಲ್ಲ ತಕೊಂಡೋದ್ರೆ ಏನು ಮಾಡೋದು? ನೀನು ಒಂದಿಟ್ಟ ಕಣ್ಣಿಗೆ ಹಿಂಗೆ ಪಿಂಗ್ಲಿಸ್ ಬಿಡು. ಆಮೇಲೆ ಆಗ್ಲಿಂದ ಯಾಕ ಕಣ್ಣುರಿ ತಕೊಂಡೆ ತೂ ಗುಡ್ಸ್ಕೊತೈತಿ ಅಂತಿದೆ. ಆಮೇಲೆ ನಿದ್ಗಿದ್ದೆ ಮಾಡಿಗಿದ್ಯಾ? ಒಂದು ಸೊಳ್ಳಿಲ್ಲ ಮನೆಗೆ. ಮುಂದ್ಲು ಮನೆಗೆ ಹೋಗಪ್ಪ. ಯಾಕ ನಮ್ಮನೆಗೆ ಹುಡುಕಿರಿ ನಡು ಒಂದ್ ಸೊಳ್ಳೆ ಕಾಮಕ್ಕಿಲ್ಲ. ಸುಮ್ನೆ ಯಾಕೆ ಹೋಗಿ ಮೈನವ್ ಮಾಡ್ಕೊಂತೀರಾ? ಮುಂದ್ಲು ಮನೆಗೆ ಹೋಗ್ರಿ. ಯಾಕ ಸೊಳ್ಳೆ ಇರ್ಲಿ ಬಿಡ್ಲಿ ಎಲ್ಲ ಮನೆಗೆ
ಔಷಧಿ ಹೊಡಿಬೇಕು ಅಂತ ಪಂಚಾಯತಿ ಕಡೆಯಿಂದ 7 ಕಳಿಸವ್ರೆ. ಹಂಗೆ ಹೋದ್ರೆ ನಮ್ಮನ್ನ ಬೈಯಕ್ಕಿಲ್ವೇ? ಒಂದ್ಸಲ ಇಲ್ಲ ಕೇಳ್ರಿ, ನೀವು ಔಷಧಿ ವಾಸನೆನ ಕುಡಿಬಾರ್ದು. ಆಮೇಲೆ ನಿಮ್ಗೆ ಏನಾನ ಹೆಚ್ಚು ಕಮ್ಮಿ ಆಗ್ತೈತೆ, ನಾನು ಇವನೇ ಹೋಗಿ ಒಳಕ್ಕೆ ಔಷಧಿ ಇಟ್ಕೊಂಡ್ ಬರ್ತೀವಿ. ಅಲ್ಲ ಕಣೆ ಅಮ್ಮನಿ, ನಾವ್ ಮಾತ್ರ ಔಷಧಿ ವಾಸನೆ ಕುಡಿಯಂಗಿಲ್ಲ, ಇಲ್ಲೇ ಕುಕ್ಕಳ್ರಿ ಅಂತ ಹೇಳ್ತೀರ. ನೀವಿಬ್ರು ಮಾತ್ರ ಒಳಕ್ ಹೋಗಿ ಔಷಧಿ ಹೊಡ್ಕೊಂಡ್ ಬರ್ತೀವಿ ಅಂತೀರ. ನಿಮ್ಗೆ ಏನು ಆಗಕ್ಕಿಲ್ಲ, ನಮಗ್ ಮಾತ್ರ ಏನನ ಆಗುತ್ತೆ. ಏನು ಬೇಡ, ನಮ್ಮನೆಗೆ ಸೊಳ್ಳೆ ಇಲ್ಲ ಏನು ಇಲ್ಲ, ಹೋಗ್ ಸುಮ್ಕೆ. ಅಯ್ಯೋ ಅಜ್ಜಿ, ನಿನ್ ತಪ್ಪು ತಿಳ್ಕೊಂಡಿದ್ಯಾ. ನಾವು ಮಕ್ಕು ಮೈಗೂ ಎಲ್ಲ ಏನನ್ನ ಕವರ್ ಅಂತದ ಅದೇ ಈ ಮಾಸ್ಕ್ ಬೋತೈತಲ್ಲ, ಹಂಗೆ ಮೈಗೆಲ್ಲ ಮಾಸ್ಕ್ ಹಾಕ್ಯಂಬದ್ ಬೋತೈತಿ. ಅದನ್ನ ಹಾಕ್ಯಂಡು ಹೊಡಿತೀವಿ, ನಮ್ಗೆ ಏನೂ ಆಗಕ್ಕಿಲ್ಲ. ಅದು ಒಂದೀಟೇನ ವಾಸನೆ ಕುಡ್ದು ಬಿಟ್ರೆ ಹೆಚ್ಚು ಕಮ್ಮಿ ಆಗ್ಬಿಡ್ತೈತಿ. ಅದಕ್ಕೆ ನೀವಿಬ್ರು ಇಲ್ಲೇ ಇರ್ರಿ, ನಾವು ಹೋಗಿ ಔಷಧಿ ಹೊಡ್ಕೊಂಬತ್ತೀವಿ ಅಂತ ಅಮ್ಮನಿ ಹೇಳಿದ ಅಷ್ಟೇ. ಏನು ಬೇಡ, ಅದೇನು ಕವರ್ ಔಷಧಿ ಹೊಡೆಯವು ಹಾಕ್ಯಮ್ಮ ಹೊಡೆಯವು ಇದಾವೆ ಅಂದಲ್ಲ, ಒಂದ್ತೀರ ನಮ್ಗೆ ಕೊಡು, ನಾವೇ ಹಾಕ್ಯಂಡು ಹೊಡಿತೀವಿ. ನಿಮ್ಗೆ ಯಾಕೆ ತಲೆನತ್ತೆ? ಅಜಯ್, ನೀನ್ ಹಿಂಗೆ ಹೊಡಿರೆ ನನ್ ಕೆಲ್ಸ ಹೋಗ್ತೈತಿ. ಎಲ್ಲ ಇವಾಗ ಜರ ಸಾನೆ ಆಗ್ತಾವೆ, ಸೊಳ್ಳೆ ಹೆಚ್ಕಡೆವೆ ಅಂತ ನಾ ಎಲ್ಲ ಮನ್ಗೆ ಔಷಧಿ ಹೊಡೀರಿ ಅಂತ ಪಂಚಾಯತಿ ಹೇಳವ್ರು ನಮ್ಗೆ. ನೀನ್ ನೋಡಿದ್ರೆ ಒಳಕ್ಕೆ ಬಿಡಲ್ಲ ಅಂತೀಯ. ಹೆಂಗನ ಮಾಡ್ಕ ಹಿಂಗೆ ಅಂದ್ರೆ ನಿಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತೈತಿ, ಅವಾಗ ಏನ್ ಮಾಡ್ತೀಯ ಗೊತ್ತಾಗ್ತೈತಿ. ಇವನೇ ಹೇಳ್ತಿದ್ಯಾ ಅಮ್ಮನಿ, ಕಾರ್ಡ್ ಕ್ಯಾನ್ಸಲ್ ಆಗ್ತೈತಿ? ಅಯ್ಯೋ ಭಗವಂತ, ನಾವು ಕಾರ್ಡ್ ಮಾಡಿಸ್ಕೊಳಕ್ಕೆ ಯಾವ ಪಾರ್ಟಿ ಓಣ್ ವರ್ದಿದೀವಿ ಅಂತ ನಮಗ್ ಗೊತ್ತು. ಅಲ್ಲ, ನಿಜವಾಗ್ಲೂ ನೀವು ಪಂಚಾಯತಿ ಕಡೆಯಿಂದ ಬಂದಿದ್ದೀರಾ ಅನ್ನೋದಕ್ಕೆ ಏನ್ ಸಾಕ್ಷಿ ಐತಿ? ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ಭಯದಂಗ ಆಗ್ತೈತಮ್ಮ. BPL ಕಾರ್ಡ್ ಇದ್ರೆ ಇದದು ಚೆನ್ನಾಗಿಲ್ಲ ಅಂದ್ರೆ ಏನನ್ನ ತೋರಿಸ್ಕೋಬಹುದು ಅಂತೆ, ಆ ಹುಡುಗರ ಮಕ್ಳಿಗೆ ಅನುಕೂಲ ಆಗ್ತೈತಂತೆ. ಈಗ ಕ್ಯಾನ್ಸಲ್ ಆಗ್ತೈತಿ ಅಂದ್ರೆ ಭಯದಂಗ ಆಗ್ತೈತಿ. ಏನೇ ಮಾಡೋದು? ಯಪ್ಪ ಅತ್ತೆ ಭಯದಂಗ ಆಗ್ತೈತಪ್ಪ, ಕಾರ್ಡ್ ಕ್ಯಾನ್ಸಲ್ ಆಗ್ತೈತಿ ಅಂದ್ರಿ. ಈ ಅಪ್ಪನ್ ಫೋನ್ ಮಾಡಿ ಕೇಳೋಣ ಒಂದ್ ಮಾತ. ನೋಡಿ ಹಿಂಗೆ ಸೊಳ್ಳೆ ಹೊಡಿಯಾರ್ ಬಂದೆ, ಸೊಳ್ಳೆಗೆ ಔಷಧಿ ಹೊಡಿಯಾರ್ ಬಂದವ್ರೆ, ಕಾರ್ಡ್ ಕ್ಯಾನ್ಸಲ್ ಆಗ್ತೈತಂತೆ, ಔಷಧಿ ಹೊಡಿಸ್ತಿದ್ರಿ ಅಂತಾನ ಇವನ್ ಹೇಳುತ್ತೆ ಅಂತ ಗೊತ್ತಾಗ್ತೈತಿ. ಯಾಕ ಅವಣ್ಣ ನಿನ್ನೇನ್ ಬಾರಿ ಫೋನ್ ಮಾಡಿ ಕೇಳ್ತೀಯಮ್ಮ ನೀನು ಔಷಧಿ ಹೊಡಿಯೋದೆಲ್ಲನ? ಹೋಗತ್ತಾಗ ನೀನಿರ್ವಾರ ನೀನು. ಅಲ್ಲ ಕಣಕ, ಫೋನ್ ಮಾಡಿ ಕೇಳಿ ನೀನಿ ಹೇಳಿ ನಾನು ಔಷಧಿ ಹೊಡಿಯೋದಕ್ಕೆ ಓಟತ್ತಾಗ್ತೈತಿ. ಒಂದೊಂದು ಮನೆಗೆ ಯೂಟ್ಯೂಟ್ ಹೊತ್ತಾದ್ರೆ ನಮ್ಮ ಪಂಚಾಯತಿಯನ್ನು ಸುಮ್ಮನೆ ಬಿಡ್ತಾರೆ. ಸುಮ್ಮನೆ ನಡಿ ಅಮ್ಮಣಿ, ನಡಿ ಹೋಗಿ ಹೊಡೆದು ಹೋಗೋಣ. ಏ ಪಾಪ, ನಿಂದಳ ಕತೆ ಏನು ಇವಂದೇನ ಮನೆ ಅಮ್ಮಂಗೆ? ನಡಿ ಹೋಗೋಣ, ಔಷಧಿ ಹೊಡೆದು ಹೋಗೋಣ ಅಂತಾನೆ. ಮನೆ ನಂದು, ನನ್ನ ಹೆಸರಿನಾಗಿರೋದು. ಇದಕ್ಕದು ಔಷಧಿ ಹೊಡಿಯಕ್ಕೆ ಹೋಗ್ಬಿಡ್ತಾನಂತೆ. ಅದೇ ನಮಗೆ ನಾಮ ಇಕ್ಕಿ 3 ಕಣ್ಣಿನ ಚಿಪ್ ಕೊಟ್ಟು 3 ಕಡೆಗೆ ಹೋಗ್ರಿ ಅಂತ ಹೇಳ್ಬಿಟ್ಟು ಮನೆಗಿರೋದೆಲ್ಲ ದೋಚ್ಕೊಂಡು ಹೋಗ್ಬೇಕು ಅಂತ ಏನನ್ನ ಮಾಡಿಗಿಡೋರ ಏನ್ ಸುಡ್ಗಡೆ. ಏನ್ ಇನ್ನ ಮಿಣ ಕಣ್ ಬಿಡ್ಕೊಂಡು ನೋಡ್ತೀಯ? ಹೋಗಿ ನಿನ್ ಗಂಡ ಫೋನ್ ಮಾಡು, ಇವ್ರು ಯಾರ ಕಳ್ಳನ್ ಮಗ ನಾವು ಬಂದೇವೆ ಎಲ್ಲ ಮನೆ ತಗ ಅದು ಇದೂನು ಯಾಕ
ಸುಮ್ನಿರು. ಬೇಕಾದ್ರೆ ನೀನು ನಮ್ ಜೊತೆಗೆ ಬಾ, ಔಷಧಿ ಕುಡಿವಿಂತೆ. ನಾವಿನ್ನೇನ್ ಮಾಡಕ್ಕಾಗ್ತೈತಿ ನಮ್ಮನಿ? ನಮ್ ಜೊತೆಗೆ ಬಾ, ಔಷಧಿ ಹೊಡಿತೀವಿ, ಔಷಧಿ ಹೊಡೆದು ಹೋಗ್ತೀವಿ ನಾವು. ಅಪ್ಪಣ್ಣಿ ಅದೇ ನನ್ ಸಸಿ ಆದಂಗೆ ನಮ್ಮ ಮುಷ್ಟಿಗೆ ಏನೋ ಔಷಧಿ ಹಿಡಿದು ಮನೆ ಬಿಡದೆಲ್ಲ ದೋಚ್ಕೊಂಡ್ರೆ ಏನ್ ಮಾಡೋದು? ಏನು ಬೇಡ, ಔಷಧಿನ ಬೇಡ, ಏನು ಬೇಡ, ಸೊಳ್ಳೆ ಕಡಿಸ್ಕೊಂಡು ಜ್ವರ ಬಂದ್ರೆ ಪರವಾಗಿಲ್ಲ. ಯಾ ಔಷಧಿನ ಬೇಡ, ಔಷಧಿನ ಬೇಡ, ಹೋಗ್ ಸುಮ್ನ. ಏಯ್ ಎದ್ದೋಗ್ ಫೋನ್ ಮಾಡಕ್ ಹೋಗ್, ನಿನ್ ಗಂಡಗೆ ನೀನ್ ಇರುವಾರ ನೀನು ಬಾಯಿ ಹಾಕೊಂಡು ಒಳ್ಳೆ ಬಾಯಕ್ ನಾಣ್ಗಿನ ಹೋದವು ಮಾತಾಡೋದ್ ನೋಡ್ಕೊಂಡ್ ಕುಂತೇಳು. ಇನ್ನೇನೆ ಹೋಗ್ ಫೋನ್ ಮಾಡಕ್ ಹೋಗಿ. ನಾವು ನಗೆಲೋಕ ಅನ್ನೋ ಯೂಟ್ಯೂಬ್ ಚಾನಲ್ ಇಂದ ಬಂದಿದೀವಿ. ನಾವು ಹಿಂಗೆ ಯಾರನ ಹಿಂಗೆ ಕುತ್ಕೊಂಡು ಮಾತಾಡ್ತಾ ಇರ್ತಾರಲ್ಲ, ಅವ್ ತಕೋಗಿ ತಮಾಷೆ ಮಾಡಿ ಅವ್ರು ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲನ ವಿಡಿಯೋ ಮಾಡ್ಕೊಂಡು ಯೂಟ್ಯೂಬಿಗೆ ಹಾಕ್ತಿವಿ. ನಾವ್ ಯಾವ ಪಂಚಾಯತ್ ಇರೋಲ್ಲ, ಔಷಧಿ ಹೊಡಿಯೋರು ಅಲ್ಲ. ನಗೆಲೋಕ ಎಂಬ ಯೂಟ್ಯೂಬ್ ಚಾನಲ್ ವಿಡಿಯೋ ಹಾಕ್ತೀರಾ? ಅಯ್ಯೋ ಭಗವಂತ, ಅತ್ತೆ ಇವ್ರು ಇದಾತದು ಬಕ್ರ ಕುರಿ ಮಾಡ್ತಾರೆ ಮನುಷ್ಯರನ್ನ ಸುಮ್ನೆ ಇದಾತದು ಅದ ಹೇಳಕ್ಕೂ ಬರ್ಲಿಲ್ಲಮ್ಮ ನನ್ಗೆ ಹೋಗತ್ತಾಗಿ. ಅತ್ತೆ ಫೂಲ್ ಮಾಡ್ತಾರೆ ಸುಮ್ಕೆ ಅಂತಾರಲ್ಲ, ಆ ಕಂಪ್ನಿಯರ್ ಇವರು. ಅಯ್ಯ ಭಗವಂತ, ಹೋಗತ್ತಾಗೆ ನನಗಂತೂ ಭಯ ಆಗಿತ್ತು. ಅಲ್ಲ ಕಾಯಿಗಿಡ್ರಿ ಏನಪ್ಪ ಇವ್ರು, ನಮ್ಮನೆ ಮಸ್ತಾಗ ಒಡವೆ ದುಡ್ಡು ಎಲ್ಲ ಐತಿ ದೋಚ್ಕೊಳೋದ್ರಿ, ಏನಪ್ಪ ಮಾಡೋದು? ಗಂಡಸ್ರು ಬೇರೆ ಮನೆಗಿಲ್ಲ ಅಂತ ನಂಗಂತೂ ಭಯ ಆದಂಗ ಆಗಿತ್ತು. ಅಲ್ಲ ಕಣವ, ಹಿಂಗೆ ಮಾಡೋದ್ ನೀನು? ಅಯ್ಯೋ ಭಗವಂತ, ನಾನು ಹಂಗುವೆ ಅನ್ಕೊಂಡೆ. ನೋಡಕ್ಕಿಂತ ಚೆನ್ನಾಗೈತಾರ ಇಬ್ರುನು, ಇವ್ರು ಹೆಂಗೆ ಕಳ್ತನ ಮಾಡಕ್ಕೆ ಸಾಧ್ಯ ಅಂತನ. ಆದ್ರೂ ಮನ್ಸು ಈಗೇನ್ ಕಳ್ತನ ಮಾಡೋರು ಟಿಪ್ ಟಾಪ್ ಬೋತಾರೆ ಅಂತ ಅನಿಕೇನೆ ಮನಸ್ನಾಗೆ. ಅಯ್ಯೋ ಭಗವಂತ, ಒಂದೇ ಕ್ಷಣ ಆದ್ರೂ ಭಯ ಆದಂಗ ತಮ್ಮ ನಿಮ್ಮಿಬ್ರು ಮಾತ್ಕೊಳ್ ಕೇಳಿ. ಅಯ್ಯೋ ಅಜ್ಜಿ, ಕ್ಷಮಿಸ್ಬಿಡಿ ಅಜ್ಜಿ. ನಾನು ನಗೆಲೋಕ ಅನ್ನೋ ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿದೀನಿ. ಅದ್ರಾಗೆ ಹಳ್ಳಿ ಜನನ ಈ ತರ ಸುಮ್ನೆ ತಮಾಷೆ ಮಾಡ್ಬಿಟ್ಟು ಅವ್ರು ಯಾವ ತರ ಎಲ್ಲ ಮಾತಾಡ್ತಾರೆ ಅನ್ನೋದನ್ನ ವಿಡಿಯೋ ಮಾಡ್ಕೊಂಡು ಯೂಟ್ಯೂಬಿಗೆ ಹಾಕ್ತೀನಿ. ಅದಕ್ಕೆಲ್ಲ ಈ ತರ ಮಾಡ್ದೆ, ಬೇಜಾರ್ ಮಾಡ್ಕೋಬೇಡಿ ಅಜ್ಜಿ, ಇದು ಕೇವಲ ತಮಾಷೆಗಾಗಿ. ಅಜ್ಜಿ, ನಾಳೆಗೆ ನೀವು ಟಿವಿಗೆ ಬರ್ತೀರಾ? ನೀವು ಟಿವಿಗೆ ಬಂದು ಇವತ್ತೆಲ್ಲ ಬೈದಿದ್ದೀರಲ್ಲ, ಅದನ್ನೆಲ್ಲ ನೋಡಿ ಜನ ಎಲ್ಲ ನೋಗ್ತಾರೆ. ಯೋನ ಬಿಡಪ್ಪ, ನಮ್ಮನ್ನ ನೋಡಿ ನಾಲ್ಕು ಖುಷಿ ಪಡ್ತಾರಂದ್ರೆ ನಮ್ಗೂ ಖುಷಿನೇ. ಸರಿ ಬಿಡ್ರ, ಹೋಗ್ಲತ್ತ, ಇನ್ನೇನ್ ಮಾಡಕ್ಕಾಗ್ತೈತಿ. ನಾನು ಅಯ್ಯೋ ಕಾಲ್ಗಿಡ್ರ ಏನೋ ಅಂತ ಅನ್ಕೊಂಡೆ, ನೀವು ಬೈಕೆ ಬೇಡ್ರಿ. ಅಯ್ಯೋ, ನಾವು ಮಾಡೋ ಕೆಲಸದಾಗೆ ಇಂಥ ಬೈಗಳ ಮಸ್ತ ಕೇಳಿದೀವಿ ಅಜ್ಜಿ, ನಾವೇನ್ ಬೈಕಮ್ಮಕ್ಕಿಲ್ಲ. ಹೀಗೆ ಖುಷಿಯಾಗಿರ್ದಿ ಅತ್ತೆ ಸೊಸೆ ಅಂತ ಹೇಳ್ತಾ, ಫ್ರೆಂಡ್ಸ್ ನೋಡಿದ್ರಲ್ಲ ವಿಡಿಯೋನ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ಇನ್ನು ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.